ಆತ್ಮೀಯ ಶಿಕ್ಷಕ ಬಂಧುಗಳೇ, LBAಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಇದುವರೆಗೂ ನೀವು LBAನ ಘಟಕವಾರು ಅಂಕವನ್ನು ನಮೂದಿಸ್ತಾ ಇದ್ರಿ. ನಿನ್ನೆಯಿಂದ ಆ ಘಟಕವಾರು ಅಂಕವನ್ನು ನಮೂದಿಸ್ತಾ ಹೋದರೆ ಅಲ್ಲಿ ನೋ ಡಾಟಾ ಫಂಡ್ ಅಂತ ಬರುತ್ತೆ. ಅದು ನಿಮಗೆ ತೋರಿಸ್ತೀನಿ. ನೀವು ಪ್ರತಿ ಸಲ ಲಾಗಿನ್ ಆಗಬೇಕಾದ್ರೆ ನಿಮಗೆಲ್ಲ ಆಲ್ರೆಡಿ ಗೊತ್ತು ಯಾವ ರೀತಿ ಲಾಗಿನ್ ಆಗಬೇಕು ಅಂತ. LBAಗೆ ಹೋಗ್ತೀರಾ, ಅಲ್ಲಿ ಮೀಡಿಯಮ್ ಸೆಲೆಕ್ಟ್ ಮಾಡ್ತೀರಾ, ಕ್ಲಾಸ್ ಸೆಲೆಕ್ಟ್ ಮಾಡ್ತೀರಾ, ಮತ್ತು ಸೆಲೆಕ್ಟ್ ಗ್ರೂಪ್ ಸೆಲೆಕ್ಟ್ ಮಾಡ್ತೀರಾ, ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡ್ತೀರಾ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀರಾ, ಮತ್ತು ಯಾವುದಾದ್ರೂ ಒಂದು ನಿಮಗೆ ಸಂಬಂಧಪಟ್ಟಂಥ ಘಟಕವನ್ನು ಸೆಲೆಕ್ಟ್ ಮಾಡಿಬಿಟ್ಟು ಡೇಟನ್ನು ಸೆಲೆಕ್ಟ್ ಮಾಡ್ತೀರಾ. ಈಗ ಸರ್ಚ್ ಕೊಟ್ಟಂಥ ಸಂದರ್ಭದಲ್ಲಿ ನೋ ಸ್ಟೂಡೆಂಟ್ ಡಾಟಾ ಫಾಂಡ್ ಫಾರ್ ದ ಸೆಲೆಕ್ಟ್ ಫಿಲ್ಟರ್ಸ್ ಅಂತ ಬರ್ತಾಯಿದೆ. ಇದಕ್ಕೇನೂ ತೊಂದರೆ ಇಲ್ಲ. ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ಏನಪ್ಪ ಅಂತಂದರೆ, ನಿನ್ನೆಯಿಂದ ಹೊಸ್ದಾಗಿ ಬಿಟ್ಟಿರ್ತಕ್ಕಂಥ ಅಪ್ಡೇಟ್ ಇದು ನೋಡಿ. ನೀವು LBAನ ಲಾಗಿನ್ ಮಾಡಬೇಕಾದ್ರೆ LBA ಅಂತ ಟಚ್ ಮಾಡ್ತೀರಾ. ಇದನ್ನು ರಿಸೆಟ್ ಮಾಡೋಣ. ಈಗ ಒಂದು ಟ್ರಿಕ್ಸ್ ಇದೆ, ಸಿಂಪಲ್ ಟ್ರಿಕ್ಸು. ಮೀಡಿಯಮ್ ಸೆಲೆಕ್ಟ್ ಮಾಡಿದ್ರಿ, ಕ್ಲಾಸನ್ನು ಸೆಲೆಕ್ಟ್ ಮಾಡೋಣ, ಗ್ರೂಪನ್ನು ಸೆಲೆಕ್ಟ್ ಮಾಡೋಣ. ಅದರಲ್ಲಿ ಸೆಕ್ಷನ್ ಕಾಲಮನ್ನು ಮಾತ್ರ ನಾವು ನೋಡಿ, ಸೆಕ್ಷನ್ ಕಾಲಮನ್ನು ಮಾತ್ರ ಎಂಟ್ರಿ ಮಾಡೋದು ಬೇಡ. ಸಬ್ಜೆಕ್ಟನ್ನು ಎಂಟ್ರಿ ಮಾಡೋಣ. ಚಾಪ್ಟರ್ ನೇಮು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ. ಇದು ಡೆಮೋ ಆಗಿರುತ್ತೆ ಮಾತ್ರ. ಈಗ ನೋಡಿ, ಇಲ್ಲಿ ಡಾಟಾ ಫ್ಲೆಚ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೀವು ಮೊದಲಿಗೆ ಯಾವ ರೀತಿಯಾಗಿ ನೀವು ಅಂಕಗಳನ್ನು ನಮೂದಿಸ್ತಿದ್ರೋ ಅದೇ ರೀತಿ ಅಂಕಗಳನ್ನು ನಮೂದಿಸ್ಬೋದು. ಯಾಕಪ್ಪ ಹಿಂಗಾಗಿದೆ ಅಂತಂದರೆ, ಇಲ್ಲಿ ನಾವು ಸೆಕ್ಷನನ್ನು ಮಾತ್ರ ಆಯ್ಕೆ ಮಾಡ್ಕೋಬಾರ್ದು. ಯಾಕಂತಂದರೆ ಬೈಲಿಂಗ್ವೆಲ್ ಶಾಲೆಗಳು ಅಂದರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಮಾತ್ರ ಸೆಕ್ಷನ್ ಅವೈಲೇಬಲ್ ಇದೆ. ಅಲ್ಲಿ ಮಾತ್ರ ಸೆಕ್ಷನ್ ಸೆಲೆಕ್ಟ್ ಮಾಡಿದರೆ ಡಾಟಾ ಫ್ಲೆಚ್ ಆಗುತ್ತೆ. ಆದರೆ ಸೆಕ್ಷನ್ ಇಲ್ಲದೇ ಇರತಕ್ಕಂತಹ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಾವೇನಾದರೂ ಸೆಕ್ಷನನ್ನು ಸೆಲೆಕ್ಟ್ ಮಾಡಿದರೆ ನೋ ಡಾಟಾ ಫಂಡ್ ಅಂತ ಬರುತ್ತೆ. ಆಲ್ರೆಡಿ ಒಂದೇ ಸೆಕ್ಷನ್ ಇರೋದ್ರಿಂದ ಅದನ್ನು ಅಲ್ಲೇ ಫ್ಲೆಚ್ ಆಗಿರುತ್ತೆ. ಸೆಕ್ಷನ್ ಕಾಲಮನ್ನು ಖಾಲಿ ಬಿಟ್ಬಿಟ್ಟು ನೀವು ಮುಂದುವರೆದ್ರೆ ಯಥಾ ಪ್ರಕಾರವಾಗಿ ಅಂಕಗಳನ್ನು ನಮೂದಿಸಿದರೆ ಡಾಟಾ ಫ್ಲೆಚ್ ಆಗುತ್ತೆ. ಈ ಮಾಹಿತಿ ತಮ್ಮಗಳ ಗಮನಕ್ಕೆ ತರಲು ಬಯಸುತ್ತೇನೆ.